ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನವರಾತ್ರಿ ಅಂತ ಹೇಳಿದ್ರೆ ನಾವು ಆ ದುರ್ಗಾ ಮಾತೆಯನ್ನು ಅತಿ ಹೆಚ್ಚಾಗಿ ಭಯಭಕ್ತಿಯಿಂದ ಪೂಜಿಸ್ತೀವಿ, ಪ್ರಾರ್ಥಿಸ್ತೀವಿ. ಕಾರಣ ಇಷ್ಟೇ, ದುರ್ಗಾಮಾತೆ ಅತ್ಯಂತ ಶಕ್ತಿಶಾಲಿಯಾಗಿ ಪ್ರಚಂಡ ರಾಕ್ಷಸನಾದ ಮಹಿಷಾಸುರನನ್ನು ಕೊಂದಳು ಅನ್ನುವ ಸಂಕೇತಕ್ಕಾಗಿ ಆಕೆಯ ಮೇಲೆ ನಮಗೆ ಭಯಭಕ್ತಿ ಜಾಸ್ತಿ. ಯಾಕೆಂದರೆ ಶಕ್ತಿ ಸ್ವರೂಪಿಣಿ ಆಕೆ. ನಾವು ಪೂಜಿಸುವ ರೀತಿ ಒಂದೊಂದು ಜನಾಂಗದಲ್ಲಿ, ಒಂದೊಂದು ಜಾತಿಯಲ್ಲಿ, ಒಂದೊಂದು ಧರ್ಮದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಫ್ರೆಂಡ್ಸ್. ಕೆಲವರು ಕೇವಲ ಹಣ್ಣು, ಕಾಯಿ, ಊದುಬತ್ತಿ, ಕರ್ಪೂರದಿಂದ ಪೂಜಿಸ್ತಾರೆ. ಕೆಲವರು ತಮ್ಮ ಹಾಡನ್ನು ಹೇಳಿ, ಭಯಭಕ್ತಿಯಿಂದ ದೇವಿ ಮುಂದೆ ಹಾಡನ್ನು ಹೇಳಿ ದೇವರನ್ನು ಒಲಿಸಿಕೊಳ್ತಾ ಇದ್ದೀವಿ ಅಥವಾ ದೇವರಿಗೆ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೆಲವರು ಭಜನೆಗಳನ್ನು ಮಾಡುವ ಮೂಲಕ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ನಂಬ್ತಾರೆ. ಕೆಲವರು ನೃತ್ಯ ಮಾಡುವುದರ ಮೂಲಕ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ಒಂದು ನಂಬಿಕೆಯಿಂದ ನೃತ್ಯವನ್ನು ಮಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಪ್ರದಾಯಿಕ ನೃತ್ಯಗಳು, ಹಾಡುಗಳು, ಭಜನೆಗಳಿರುತ್ತೆ ಸ್ನೇಹಿತರೆ. ನಾನಿವತ್ತು ಗುಜರಾತಿನಿಂದ ನವರಾತ್ರಿಯಲ್ಲಿ ದುರ್ಗಾಮಾತೆಗೆ ತಮ್ಮ ಸೇವೆಯನ್ನು ಅರ್ಪಿಸುವ ಗರಬಾ ನೃತ್ಯದ ಬಗ್ಗೆ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗರಬಾ ನೃತ್ಯ ಹುಟ್ಟಿದ್ದು ಗುಜರಾತಿನಲ್ಲಿ. ಗರಬಾ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ತಾಯಿಯ ಗರ್ಭದಲ್ಲಿ ನೃತ್ಯಿಸಿದಂತೆ, ಅಂದರೆ ಅಷ್ಟು ಪವಿತ್ರವಾದ ಮನಸ್ಸಿನಿಂದ ನಾವು ದೇವಿಯನ್ನು ಆರಾಧಿಸ್ತಾ ಇದ್ದೀವಿ ಅನ್ನುವ ನಂಬಿಕೆ ಮೇಲೆ ಇದಕ್ಕೆ ಗರಬಾ ಅಂತ ಹೇಳಿ ಹೆಸರಿಟ್ಟರು. ಇದು ಎಲ್ಲಿ ಶಕ್ತಿ ದೇವತೆ ಅಂದರೆ ದುರ್ಗಾಮಾತೆಯ ದೇವಸ್ಥಾನದಲ್ಲಿ ದುರ್ಗಾಮಾತೆಯ ಹೆಸರಿನಲ್ಲಿ ಒಂದು ಮಡಕೆಯನ್ನು ಕುಂಭದ ರೂಪದಲ್ಲಿ ಇಟ್ಬಿಟ್ಟು ಅಲ್ಲಿ ಒಂದು ದೀಪವನ್ನು ಬೆಳಗಿಸಿ, ಆ ಸಂಕೇತದ ಪ್ರಕಾರವಾಗಿ ಎಲ್ಲ ಚಿಕ್ಕ ವಯಸ್ಸಿನವರು, ದೊಡ್ಡ ವಯಸ್ಸಿನವರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗರ್ಭಾ ನೃತ್ಯವನ್ನು ಆಚರಣೆ ಮಾಡ್ತಾರೆ. ಗರ್ಭಾ ನೃತ್ಯವನ್ನು ನೃತ್ಯಿಸ್ತಾರೆ. ಇದರ ಉದ್ದೇಶ ಅಷ್ಟೇ. ಗರಬಾ ಅಂತ ಹೇಳಿದರೆ ಒಂದು ಕುಂಭ ಅಂದರೆ ತಾಯಿಯ ಮಡಿಲು, ಹೊಟ್ಟೆ ಒಳಗಡೆ ಹೇಗೆ ನಾವು ಹಸುಗೂಸಿರುವಾಗ ಯಾವುದೇ ಕಲ್ಮಶ ಇಲ್ಲದ ಭಾವನೆಯಲ್ಲಿ ನಾವು ಇರ್ತೀವಲ್ವ, ಅದೇ ರೀತಿ ಭಾವನೆಯಲ್ಲಿ ಅಂದರೆ ನಾವಿನ್ನೂ ಗರ್ಭದೊಳಗಿರುವ ಮಗುವಿನ ಮನಸ್ಸಿನಲ್ಲಿ ನಿನ್ನನ್ನು ಆರಾಧಿಸ್ತಾ ಇದ್ದೀವಿ ದೇವಿ, ನಮ್ಮನ್ನು ರಕ್ಷಿಸು, ಕಾಪಾಡು, ಉದ್ಧರಿಸು ಅನ್ನುವ ಕಾರಣದಿಂದ ಈ ಗರ್ಭಾ ನೃತ್ಯ ಆಚರಣೆಗೆ ಬಂತು. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಶಿವಮೊಗ್ಗದಲ್ಲಿ ದುರ್ಗಾದೇವಿಯ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಗುಜರಾತಿಗರು ಕಟ್ಟಿರುವುದು. ಅಲ್ಲಿ ಗುಜರಾತಿಗರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಸಹ 9 ರಾತ್ರಿಯೂ ಅಲ್ಲಿ ಸೇರ್ತಾರೆ. ಆ ದೇವಸ್ಥಾನದಲ್ಲಿ ಸೇರಿಬಿಟ್ಟು ವೃತ್ತಾಕಾರವಾಗಿ ನೃತ್ಯವನ್ನು ಮಾಡ್ತಾ ಹೋಗ್ತಾರೆ. ಈ ನೃತ್ಯದ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ಘಾಗ್ರಾ ಚೋಲಿಯನ್ನು ಧರಿಸ್ತಾರೆ, ಗಂಡು ಮಕ್ಕಳು ಜುಬ್ಬವನ್ನು ಧರಿಸ್ತಾರೆ. ಘಾಗ್ರಾ ಚೋಲಿ ಹಾಕದೇ ಇರುವವರು ಸೀರೆಯನ್ನು ಉಡುತ್ತಾರೆ. ಇದು ಈ ಗರಬಾ ನೃತ್ಯದ ವಿಶೇಷ. ಈ ದುರ್ಗಾಮಾತೆಯ ದೇವಸ್ಥಾನ ಸಹ ಅದ್ಧೂರಿಯಾಗಿದೆ. ಬಹಳ ಸುಂದರವಾಗಿ ಅಮೃತ ಶಿಲೆಯಲ್ಲೇ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲೆಲ್ಲಿ ಗುಜರಾತಿಗರು ನೆಲೆಸಿದ್ದಾರೆ ಪ್ರತಿಯೊಬ್ಬರೂ ಅಲ್ಲಿ ನವರಾತ್ರಿಯ 9 ದಿನವೂ ಬಂದು ಅಲ್ಲಿ ಕರ್ಪೂರದ ಒಂದು ಹೋಮಕುಂಡದ ರೀತಿಯಲ್ಲಿ ಕರ್ಪೂರವನ್ನು ಹಾಕಿ ಅದನ್ನು ಬೆಳಗಿಸ್ತಾ ಇರ್ತಾರೆ. ಇವರು ಗರ್ಭಾ ನೃತ್ಯ ಮಾಡುವವರೆಗೂ, ಗರ್ಭಾ ನೃತ್ಯ ಮುಗಿಸುವವರೆಗೂ ಆ ಕರ್ಪೂರ ಉರಿತಲೇ ಇರಬೇಕು. ಆ ನಂತರ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೂ ಪ್ರತಿಯೊಬ್ಬರೂ ಬಂದು ಆ ನೃತ್ಯದಲ್ಲಿ ಸೇರ್ತಾ ಹೋಗ್ತಾರೆ. ಆ ನೃತ್ಯ ವೃತ್ತಾಕಾರದಲ್ಲಿ ಶುರುವಾಗುತ್ತೆ ಫ್ರೆಂಡ್ಸ್. ವೃತ್ತಾಕಾರದಲ್ಲಿ ಶುರುವಾಗಿ ಆ ವೃತ್ತಾಕಾರ ದೊಡ್ಡದಾಗ್ತಾ ಹೋಗುತ್ತೆ. ಗಂಡು ಮಕ್ಕಳ ಒಂದು ಸಾಲು ಇರುತ್ತೆ, ಇನ್ನೊಂದು ಹೆಣ್ಣು ಮಕ್ಕಳ ಒಂದು ಸಾಲು ವೃತ್ತಾಕಾರದಲ್ಲಿ ನೃತ್ಯ ಸ್ಟಾರ್ಟ್ ಆಗುತ್ತೆ. ನೃತ್ಯ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಇಬ್ಬರೂ ಮಿಂಗಲ್ ಆಗ್ತಾರೆ, ಮತ್ತು ಇಬ್ಬರು ಬೇರೆ ಬೇರೆ ವೃತ್ತಾಕಾರವಾಗಿ ಸಹ ನೃತ್ಯ ಮಾಡ್ತಾರೆ. ಈ ನೃತ್ಯ ಅಮೋಘವಾಗಿರುತ್ತೆ, ನೋಡಲು
ಬಹಳ ಚೆನ್ನಾಗಿರುತ್ತೆ, ತುಂಬ ಆಕರ್ಷಣೀಯವಾಗಿರುತ್ತೆ. ಈ ಗರ್ಭಾ ನೃತ್ಯವನ್ನು ನಿಮಗಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ನಿಮಗೆ ಗರ್ಭಾ ನೃತ್ಯದ ಬಗ್ಗೆ ಏನು ಮಾಹಿತಿ ಇದೆ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರೋ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್.